ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶೀರ್ಷಿಕೆ: ವೃದ್ಧಾಶ್ರಮದಿಂದ ಮರಳಿ ಮನೆಗೆ. ಜ್ಯೋತಿ ಎಂಬ ಮಹಿಳೆ ತನ್ನ ಮನೆಯಲ್ಲಿ ಒಂದು ಪುಟ್ಟ ನಾಯಿಮರಿಯನ್ನು ಬಹಳ ಪ್ರೀತಿಯಿಂದ ಸಾಕುತ್ತಿದ್ದಳು. ಅದರ ಹೆಸರು ಚಿಕು ಎಂದು. ಆದರೆ ಒಂದು ದಿನ ನಡೆದ ಅಪಘಾತದ ಗಲಾಟೆಯಿಂದಾಗಿ ಚಿಕು ನಾಯಿಮರಿ ಕಾಣೆಯಾಗಿಬಿಟ್ಟಿತು. ಜ್ಯೋತಿಯು ಹತಾಶೆಯಿಂದ ಹುಡುಕಾಟ ಆರಂಭಿಸಿದ್ದಳು. ಆಕೆ ಎಲ್ಲಾ ಕಡೆ ಹೋಗಿ ಹುಡುಕಿದಳು. ಪತ್ರಿಕೆಯಲ್ಲಿ ಕೂಡ ನಾಯಿ ಮರಿ ಕಾಣೆಯಾಗಿದೆ ಎಂಬ ಜಾಹೀರಾತು ಹಾಕಿಸಿದಳು. ಒಂದು ದಿನ ಆಕೆಯ ಫೋನ್ಗೆ ಕಾಲ್ ಬಂದಿತು. ಆತುರದಿಂದ ಫೋನ್ ಎತ್ತಿದಳು. ನಮಸ್ಕಾರ ಮೇಡಂ ಎಂಬ ಧ್ವನಿ ಬಂದಿತು. ನಮಸ್ಕಾರ ಎಂದು ಜ್ಯೋತಿ ಉತ್ತರಿಸಿದಳು. ಅವಳ ಕಣ್ಣುಗಳಲ್ಲಿ ನಿರೀಕ್ಷೆಯ ಭಾವನೆಯಿತ್ತು. ನೀವು ನಾಯಿಮರಿ ಕಾಣೆಯಾಗಿದೆ ಎಂದು ಪತ್ರಿಕೆಯಲ್ಲಿ ಪ್ರಕಟಣೆ ನೀಡಿದ್ದೀರಲ್ಲವೇ ಎಂದು ಕೇಳಿದರು. ಹೌದು ಸರ್, ಹೌದು ಎಂದು ತೀವ್ರ ಉತ್ಸಾಹದಿಂದ ಜ್ಯೋತಿ ಉತ್ತರಿಸಿದಳು. ನಿಮಗೆ ಸಿಕ್ಕಿದೆಯಾ ಎಂದು ಕೇಳಿದಳು. ಹೌದು ಎಂದು ಉತ್ತರಿಸಿದರು. ಆಗ ಜ್ಯೋತಿ, ನಾವು ವಿಚಲಿತರಾಗಿದ್ದೇವೆ, ಪ್ಲೀಸ್ ವಿಳಾಸ ತಿಳಿಸಿ, ಈ ಕೂಡಲೇ ಬರುತ್ತೇವೆ ಎಂದು ಬೇಡಿಕೆಯ ಧ್ವನಿಯಲ್ಲಿ ಹೇಳಿದಳು. ನಾವು ವೃದ್ಧಾಶ್ರಮದಿಂದ ಮಾತನಾಡುತ್ತಿದ್ದೇವೆ ಎಂದು ಹೇಳಿದರು. ಮೊನ್ನೆ ನೀವಿಲ್ಲಿ ಬಿಟ್ಟು ಹೋದ ನಿಮ್ಮ ಅತ್ತೆ ಮಾವರನ್ನು ನೋಡಲು ನಾಯಿ ಮರಿ ನಿನ್ನೆ ಸಂಜೆ ಬಂದದ್ದು ಇಲ್ಲಿಯೇ ಇದೆ ಎಂದು ಹೇಳುತ್ತಾರೆ. ಈ ಮಾತು ಕೇಳುತ್ತಿದ್ದಂತೆ ಜ್ಯೋತಿಯ ಹೃದಯ ತಟ್ಟಿದಂತಾಗುತ್ತದೆ. ಚಿಕು ನಾಯಿಮರಿ ತಾನು ವಾಸಿಸುತ್ತಿದ್ದ ಮನೆಯ ವಯಸ್ಸಾದ ವೃದ್ಧರನ್ನು ನೋಡಲು ಆಶ್ರಮಕ್ಕೆ ಹೋಗಿತ್ತು. ತನ್ನ ಹಳೆಯ ಪ್ರೀತಿಯ ಬಂಧಗಳನ್ನು ಮರೆಯಲಿಲ್ಲ. ತಾನೇ ಒಂದು ಮೂಕ ಜೀವಿಯಾದರೂ ತನ್ನ ಕುಟುಂಬದ ನೆನಪು ಮರೆತಿರಲಿಲ್ಲ. ಜ್ಯೋತಿ ಕೂಡಲೇ ವಿಳಾಸದ ಸ್ಥಳಕ್ಕೆ ಧಾವಿಸಿದಳು. ಅಲ್ಲಿ ಚಿಕು ತನ್ನ ಅತ್ತೆ ಮಾವ ಅವರ ಪಕ್ಕದಲ್ಲಿ ಕುಳಿತಿತ್ತು. ಎಲ್ಲರ ಮುಖದಲ್ಲೂ ಸಂತೋಷದ ಭಾವನೆ ಮೂಡಿತು. ಸಂಬಂಧದ ಪುನರ್ಜೀವನವಾಗಿತ್ತು. ಈ ಕಥೆಯ ನೈತಿಕ ಪಾಠ: ಪ್ರೀತಿ, ಸಂಬಂಧ ಮತ್ತು ನಿಷ್ಠೆ ಎಂಬ ಮೌಲ್ಯಗಳನ್ನು ಮೂಕ ಜೀವಿಗಳು ಸಹ ಮೆಚ್ಚಿಕೊಳ್ಳುತ್ತವೆ. ಮನುಷ್ಯರಾದ ನಾವು ಜೀವನದ ಮೌಲ್ಯಗಳನ್ನು ಮರೆಯುತ್ತಿದ್ದೇವೆ. ಈ ಕಥೆ ಒಂದಷ್ಟು ಭಾವನಾತ್ಮಕವಾದರೂ ಅದು ನಿಜವಾದ ಸಂಬಂಧಗಳ ಮೌಲ್ಯವನ್ನು ಸಾರುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.